ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಉನ್ನತ ಮರೆಯಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು, ಕರ್ತನ ನೋಡಿ ನನ್ನ ಆಶ್ರಯ ಬಂಡೆ ಎಂದೇ ಕರೆವೆನು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಎಂದು ಆನಂದ ನನ್ನೇಸು ನೀಡುವ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 18, ಅದರ ಮುಂದುವರೆದ ಭಾಗ ವಚನ 31ರಿಂದ. ಪ್ರಭುವಲ್ಲದೆ ಇನ್ನಾವ ದೇವರುಂಟು? ನಮ್ಮ ದೇವನಲ್ಲದೆ ಉದ್ಧಾರಕನು ಎಲ್ಲುಂಟು? ನಮ್ಮ ದೇವರನ್ನು ಬಿಟ್ಟರೆ ನಮ್ಮನ್ನು ರಕ್ಷಿಸುವವರು, ಉದ್ಧರಿಸುವವರು, ಆಪತ್ಕಾಲದಲ್ಲಿ ನಮಗೆ ಸಹಾಯ ಮಾಡುವವರು ಬೇರೆ ಯಾರಿದ್ದಾರೆ? ನಡುಕಟ್ಟಾಗಿ ನನಗೆ ಬಿಗಿದಿದ್ದಾನೆ ಶೌರ್ಯ, ಆತನಿಂದಲೇ ಸರಾಗ ನನ್ನ ಮಾರ್ಗ. ದೇವರು ಶೌರ್ಯದಿಂದ, ಧೈರ್ಯತೆ, ಧೀರತೆಯಿಂದ ನನ್ನ ನಡುಕಟ್ಟನ್ನು ಅಭಿಷೇಕಿಸುವ ಕಾರಣ ನನ್ನ ಕಾರ್ಯಗಳೆಲ್ಲ ಸರಾಗವಾಗುವಂತೆ ಆತನೇ ನನಗೆ ಮುಂಬಲವಾಗಿ ದಾರಿಯನ್ನು ಸರಾಗ ಮಾಡುತ್ತಾರೆ. ನನಗಿತ್ತನಾಂತ ಹುಲ್ಲೆಯಂಥ ಮೊನೆಗಾಲು ಎನ್ನ ಬಿಗಿ ನಿಲ್ಲಿಸಿದ ಮಲೆಗಳ ಮೇಲು. ಹುಲ್ಲೆಯಂಥ ಮೊನೆಗಾಲು ಅಂದರೆ ಜಿಂಕೆಯಂತೆ ನನ್ನ ಕಾಲುಗಳನ್ನು ಬಲಗೊಳಿಸಿದರು. ಬೆಟ್ಟ ಗುಡ್ಡಗಳ ಮೇಲೆ ಓಡಾಡುವಂತೆ, ಮಲೆಗಳ ಮೇಲೆ, ಮಲೆಗಳು ಅಂದರೆ ಬೆಟ್ಟ ಗುಡ್ಡಗಳ ಮೇಲೆ ನನ್ನ ಕಾಲುಗಳನ್ನು ಸ್ಥಿರಪಡಿಸಿ ಬಲಪಡಿಸಿ ನಿಲ್ಲಿಸಿದರು ಎಂಬುದಾಗಿ. ನನ್ನ ಕಾಲುಗಳು ಅನ್ನುವಾಗ ಹಬಕ್ಕುಕನ ಗ್ರಂಥ 3ನೇ ಅಧ್ಯಾಯ ವಚನ 19. ಸ್ವಾಮಿ ಸರ್ವೇಶ್ವರ ನೀಡುವ ನನಗೆ ಧೀರತೆ, ಅದೇ ಶೌರ್ಯ, ಶೌರ್ಯ ಎಂಬ ನಡುಕಟ್ಟು, ಧೀರತೆ, ಸ್ಥಿರತೆ, ಧೈರ್ಯ. ಚುರುಕುಗೊಳಿಸುವನಾತ ನನ್ನ ಕಾಲುಗಳನ್ನು ಜಿಂಕೆಯಂತೆ ಮಾಡುವನು, ಬೆಟ್ಟ ಗುಡ್ಡಗಳ ಮೇಲೆ ನಾನು ಓಡಾಡುವಂತೆ. ದಾವಿದ ರಾಜ ಕುರಿ ಮೇಯಿಸುವ ಕುರುಬನಾಗಿದ್ದ ಕಾರಣ ಕುರಿಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದರೂ ಸಹ ಬೆಟ್ಟ ಗುಡ್ಡಗಳ ಮೇಲೆ ಓಡಾಡಿ ಅವುಗಳನ್ನು ಹುಡುಕಿ ತಂದು ತನ್ನ ಮಂದೆಗೆ ಸೇರಿಸುವಂಥ ವ್ಯಕ್ತಿಯಾಗಿದ್ದ. ಇವತ್ತು ನಮ್ಮ ಕಾಲುಗಳು ಯೇಸುವಿನ ನಾಮದಲ್ಲಿ ಬಲಗೊಳ್ಳಲಿ. ಸೂಪರ್ ನ್ಯಾಚುರಲ್ ಸ್ಟ್ರೆಂತ್, ಅಸಾಧಾರಣವಾದ ಶಕ್ತಿ ನಮ್ಮ ಕಾಲುಗಳಲ್ಲಿ ದೇವರು ಅಭಿಷೇಕವಾಗಿ ಸುರಿಸಲಿ. ಎಲಿಯನಲ್ಲಿ ಈ ಒಂದು ಸೂಪರ್ ನ್ಯಾಚುರಲ್ ಸ್ಟ್ರೆಂತ್, ಅಸಾಧಾರಣ ಶಕ್ತಿ ಅವನ ಕಾಲುಗಳಲ್ಲಿ ಕಾರ್ಯ ಮಾಡಿದ್ದನ್ನು ನಾವು ನೋಡುತ್ತೇವೆ. ಎಲ್ಲಿ ಹೇಳಿ ನೋಡೋಣ, ನೆನಪಿಗೆ ಬಂತ? 1 ಅರಸು 18ನೇ ಅಧ್ಯಾಯ ವಚನ 44ರ ಮೇಲ್ಪಟ್ಟು ನೋಡುವಾಗ ಆಹಾಬ ರಾಜನಿಗೆ ಎಲಿಯ ಪ್ರವಾದಿ ಹೇಳುತ್ತಾನೆ, ನೀನು ರಥವನ್ನು ಕಟ್ಟಿಕೊಂಡು ಬೇಗನೆ ಹೊರಡು, ಜೋರಾದ ಮಳೆ, ಆರ್ಭಟಿಸುವ ಮಳೆ ಈಗ ಬರುತ್ತದೆ ಎಂಬುದಾಗಿ. ಸೊ ಆಹಾಬ ರಾಜ ರಥವನ್ನು ಕುದುರೆಗಳ ಮೇಲೆ, ಕುದುರೆಗೆ ಕಟ್ಟಲ್ಪಟ್ಟ ರಥದಲ್ಲಿ ಕುಳಿತುಕೊಂಡು ಕುದುರೆಗಳು ನಾಗಾಲೋಟದಿಂದ ಓಡುತ್ತಿದ್ದವು. ಈಗ ಮಳೆ ಬರುತ್ತೆ ಅನ್ನುವಾಗ ನಾವು ಬೈಕಲ್ಲಿ ಹೋಗುವಾಗ ಎಷ್ಟು ಸ್ವಲ್ಪ ಸ್ಪೀಡಾಗಿ ಆದಷ್ಟು ಬೇಗ ಮನೆ ಸೇರಿಕೊಳ್ಳೋಣ ಅನ್ನೋ ರೀತಿಯಲ್ಲಿ ಆತ ಕುದುರೆಗಳ ಮೇಲೆ ಅಷ್ಟು ವೇಗವಾಗಿ ಹೋಗುವಾಗ ದೇವರ ವಾಕ್ಯ ಹೇಳುತ್ತೆ, ಸರ್ವೇಶ್ವರನ ಹಸ್ತ, ಸರ್ವೇಶ್ವರನ ಹಸ್ತ ಎಲಿಯನ ಸಂಗಡ ಇದ್ದ ಕಾರಣ ಕುದುರೆಗಳ ವೇಗಕ್ಕಿಂತಲೂ ಮಿಗಿಲಾಗಿ ನಾಗಾಲೋಟದಿಂದ ಎಲಿಯನು ಮೊದಲು ಹೋಗಿ ಆ ಸ್ಥಳವನ್ನು ತಲುಪಿದನು ಅನ್ನುವ ರೀತಿಯಲ್ಲಿ. ಕುದುರೆಗಳ ಅತಿ ವೇಗವಾಗಿ ಓಡುತ್ತದು, ಅದರ ವೇಗಕ್ಕಿಂತಲೂ ಮಿಗಿಲಾಗಿ ಎಲಿಯನು ತನ್ನ ಬರಿಗಾಲಲ್ಲೇ ನಡೆದುಕೊಂಡು ಹೋಗಿ ಆ ಗುರಿಯನ್ನು ಮುಟ್ಟಿದ. ಸೂಪರ್ ನ್ಯಾಚುರಲ್ ಸ್ಟ್ರೆಂತ್, ಆಮೇನ್ ಎಂದು ಟೈಪ್ ಮಾಡೋಣ. ಪ್ರಭು ಯೇಸು ನನ್ನ ಕಾಲುಗಳು. ಇವತ್ತು ಕಾಲುಗಳು ಬಹಳ ಬಹಳ ಮುಖ್ಯ. ಇಡೀ ಶರೀರಕ್ಕೆ ಆಧಾರ ಸ್ತಂಭ. ಕಾಲುಗಳು ಬಿದ್ದರೆ ಬಾಡಿ ಬೆಡ್ಡಲ್ಲಿ ಬಿದ್ದಿರುತ್ತೆ ಅಲ್ವಾ? ಸೊ ನಮ್ಮ ಶರೀರಕ್ಕೆ ಆಧಾರ ಸ್ತಂಭ ಕಾಲುಗಳು. ದೇವರು ನಮ್ಮ ಬಲಹೀನವಾದ ಕಾಲುಗಳನ್ನು ಬಲವಾದ ಶಕ್ತಿಯಿಂದ ತುಂಬಿಸಿ ಅಭಿಷೇಕಿಸಲಿ. ಆಮೇನ್. ಯುದ್ಧ ವಿದ್ಯೆಯ ಕಲಿತೆ ಆತನಿಂದಲೇ ಎಂದೇ ನಾ ಕಂಚಿನ ಬಿಲ್ಲನ್ನೇ ಬಗ್ಗಿಸಬಲ್ಲೆ. ಯುದ್ಧ ಮಾಡುವ ವಿದ್ಯೆಯನ್ನು ನಾನು ಕಲಿತದ್ದು ಸರ್ವೇಶ್ವರನಿಂದಲೇ. ಕುರಿಮೇಯಿಸುವ ಕುರುಬನಲ್ಲಿ, ಯುದ್ಧ ಭೂಮಿಯಲ್ಲಿ ಪರಾಕ್ರಮಶಾಲಿಯಾಗಿ ಯುದ್ಧ ಮಾಡುವ ವೀರ ಶೂರ ಸೈನಿಕನಲ್ಲಿ, ದಾವೀದನಿಗೂ ಸೈನಿಕನಿಗೂ ಎಲ್ಲಿಯ ಹೋಲಿಕೆ? ಆದರೆ ದಾವೀದ ಹೇಳ್ತಾನೆ, ಯುದ್ಧ ಮಾಡುವ ವಿದ್ಯೆಯನ್ನು ದೇವರೇ ನನಗೆ ಕಲಿಸಿಕೊಟ್ಟಿದ್ದಾರೆ. ಇವತ್ತು ಏನು ಹೇಳೋದು,
ಈ ಕೆಲಸ ನನ್ನಿಂದ ಮಾಡಲು ಸಾಧ್ಯವಿಲ್ಲ ಎಂದು ನಾವು ಹೇಳುವ ಹಾಗಿಲ್ಲ. ಜೆಕಾರ್ಯ 4:6 ನಮಗೆ ಜಯ ದೊರಕುವುದು ನಮ್ಮ ಸ್ವಂತ ಶಕ್ತಿ, ಸ್ವಂತ ಜ್ಞಾನದಿಂದಲ್ಲ, ದೇವರ ಆತ್ಮರ ಬಲದಿಂದ. ಪರಿಶುದ್ಧಾತ್ಮರು ಒಬ್ಬ ವ್ಯಕ್ತಿಯ ಮೇಲೆ ಇಳಿದು ಬಂದಾಗ ಸಾಧಾರಣ ಮನುಷ್ಯ ಅಸಾಧಾರಣ ವ್ಯಕ್ತಿಯಾಗಿ ಮಾರ್ಪಾಡಾಗುತ್ತಾನೆ. ಆಮೇನ್. ಇವತ್ತು ಸಾಧಾರಣ ವ್ಯಕ್ತಿಗಳಾಗಿರುವ ನಾವು ಅಸಾಧಾರಣ, ಸೂಪರ್ ನ್ಯಾಚುರಲ್ ಮ್ಯಾನ್, ಸೂಪರ್ ನ್ಯಾಚುರಲ್ ಮ್ಯಾನ್. ನ್ಯಾಚುರಲ್ ಆಗಿರುವ ಸಾಧಾರಣ ವ್ಯಕ್ತಿಗಳಾಗಿರುವ ನಾವು ಅಸಾಧಾರಣ ವ್ಯಕ್ತಿಗಳು. ದಾವೀದ ಹೇಳ್ತಾನೆ, ಯುದ್ಧ ವಿದ್ಯೆಯನ್ನು ದೇವರೇ ನನಗೆ ಕಲಿಸಿಕೊಟ್ಟಿದ್ದಾರೆ. ನನ್ನ ಪರ ನೀನೇ ಗುರಾಣಿ ಹಿಡಿದು ರಕ್ಷಿಸಿದೆ, ನಿನ್ನ ಬಲಗೈ ನನಗೆ ಆಧಾರವಾಗಿದೆ, ನಿನ್ನ ಕೃಪಾವರ ತಂದಿತು ನನಗೆ ದೊಡ್ಡಸ್ತಿಕೆ. ನೋಡಿ, ಇಲ್ಲಿ ದಾವೀದ ತನ್ನನ್ನೇ ತಾನು ತಗ್ಗಿಸಿಕೊಂಡು, ದೇವರ ಕೃಪೆ ಕೃಪೆ ಕೃಪೆ, ಎಲ್ಲವೂ ದೇವರ ಕೃಪೆ, ನಿನ್ನ ಕೃಪಾವರ ನನಗೆ ಈ ದೊಡ್ಡಸ್ತಿಕೆ, ಈ ಘನತೆ, ಸ್ಥಾನಮಾನವನ್ನು ತಂದುಕೊಟ್ಟಿದೆ, ನಿನ್ನ ಬಲಗೈ ನನಗೆ ಆಧಾರವಾಗಿದೆ. ಸರ್ವೇಶ್ವರನ ಬಲಗೈ ಪ್ರಭು ಯೇಸುವಿನ ನೀತಿ, ಯೇಸುವಿನ ಸತ್ಕಾರ್ಯ ನಮಗೆ ಆಧಾರವಾಗಿದೆ. ನೀನಿತ್ತೆ ನನ್ನ ಪಾದಗಳಿಗೆ ವಿಶಾಲ ಸ್ಥಳ, ನನ್ನ ಹೆಜ್ಜೆಗಳು ಕದಲವು ಈ ನಿಮಿತ್ತ. ಹಿಡಿದುಕೊಳ್ಳುವನು ಶತ್ರುಗಳನ್ನು ಬೆನ್ನಟ್ಟಿ, ಅವರನ್ನು ನಿರ್ಮೂಲ ಮಾಡದೆ ಬರೆನು ಹಿಂದಿರುಗಿ. ದೇವರೇ ನನ್ನ ಪರವಾಗಿ ಗುರಾಣಿ ಹಿಡಿದು, ಗುರಾಣಿ ಅಂದ್ರೇನು? ಶತ್ರುಗಳ ಬಾಣಗಳನ್ನು ತಪ್ಪಿಸಲು ಕೈಯಲ್ಲಿ ಹಿಡಿದುಕೊಳ್ಳುವ ಗುರಾಣಿ. ಸೊ ನಮಗೆ ಗುರಾಣಿಯಾಗಿ ಸರ್ವೇಶ್ವರನ ಮುಂದೆ ನಿಲ್ಲುವಾಗ ಶತ್ರುಗಳ ಆಯುಧಗಳು ನಮಗೆ ತಾಕುವುದಿಲ್ಲ. ಮತ್ತು ದೇವರು ನಮ್ಮೊಟ್ಟಿಗಿರುವ ಕಾರಣ ಶತ್ರುಗಳನ್ನು ಬೆನ್ನಟ್ಟಿ ಹಿಡಿದು ಅವರನ್ನು ನಾನು ನಾಶ ಮಾಡುವೆನು. ಅವರು ಮತ್ತೆ ಏಳದಂತೆ ಒಡೆದೆ ಅವರು ಕಾಲಿಗೆ ಬೀಳುವಂತೆ ಮಾಡಿದೆ. ನನಗಿತ್ತೆ ನೀ ಕದನಕ್ಕಾಗುವ ಶೌರ್ಯವೆಂಬ ನಡಕಟ್ಟು, ತಗ್ಗಿಸಿದ ಎದುರಾಳಿಗಳನ್ನು ನನಗಧೀನ ಮಾಡಿಬಿಟ್ಟು. ದೇವರು ಶೌರ್ಯ, ಧೀರತೆ, ಸ್ಥಿರತೆ ಕೊಡುವಾಗ ನಾವು ಶತ್ರುಗಳಿಗೆ ಯಾವುದೇ ಕಾರಣಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಶತ್ರು ರೋಗ ಆಗಿರಬಹುದು, ಸಾಲದ ಸಮಸ್ಯೆ ಆಗಿರಬಹುದು, ಕಷ್ಟ ನಷ್ಟಗಳು, ಅವಮಾನ, ನಿಂದೆ, ಸೋಲಾಗಿರಬಹುದು. ಅವುಗಳ ವಿರುದ್ಧ ಹೋರಾಡಿ ಜಯಶಾಲಿಯನ್ನಾಗಿ ದೇವರು ನಮ್ಮನ್ನು ಮಾಡುವವರಾಗಿದ್ದಾರೆ. ಆ ಶತ್ರುಗಳು ಓಡಿದರೂ ನನಗೆ ಬೆಂಗೊಟ್ಟು, ಆ ಹಗೆಗಳನ್ನು ನಿರ್ಮೂಲ ಮಾಡಿದೆ ನಾ ಗುರಿಯಿಟ್ಟು. ಎಲ್ಲಿ ಯಾಚಿಸಿದರೂ ಅವರಿಗಿರಲಿಲ್ಲ ರಕ್ಷಕ, ಸರ್ವೇಶ್ವರನಿಗೆ ಮೊರೆಯಿಟ್ಟರೂ ದೊರಕಲಿಲ್ಲ ಉತ್ತರ. ಕಾರಣ ದುರ್ಜನರ ಮಾರ್ಗಕ್ಕೆ ದೇವರ ಪರಿಪಾಲನೆ ಇರುವುದಿಲ್ಲ. ಅವರು ಎಷ್ಟು ಮೊರೆಯಿಟ್ಟರೂ ಅವರಿಗೆ ರಕ್ಷಕ ಇಲ್ಲ. ಆದರೆ ನಮಗಾದರೂ ನನ್ನ ಯೇಸು ನನ್ನ ರಕ್ಷಕ ಇದ್ದಾರೆ, ನನಗೊಬ್ಬ ರಕ್ಷಕ ಇದ್ದಾರೆ, ಅವರೇ ನನ್ನ ಯೇಸು ಎಂಬುದಾಗಿ ಇಲ್ಲಿ ದಾವೀದರಸ ಹೇಳ್ತಾನೆ. ಸರ್ವೇಶ್ವರನು ನನ್ನೊಟ್ಟಿಗಿದ್ದಾರೆ. ಹೇಗೆ ಗೋಲಿಯಾತನನ್ನು ನೋಡಿ ಹೇಳುತ್ತಾನೆ, ನೀನು ಸುನ್ನತಿ ಇಲ್ಲದ ನಾಯಿ, ನಾನಾದರೂ ಜೀವ ಸ್ವರೂಪನ ಸರ್ವೇಶ್ವರನ ನಾಮದಲ್ಲಿ ಸುನ್ನತಿ ಮಾಡಿಸಿಕೊಂಡ ವ್ಯಕ್ತಿ. ನಿನಗೆ ರಕ್ಷಕನಿಲ್ಲಪ್ಪ. ಎಲೆ ಗೋಲಿಯಾತನೇ, ನಿನಗೆ ರಕ್ಷಿಸುವವರು ಯಾರೂ ಇಲ್ಲ, ನನಗಾದರೂ ರಕ್ಷಕರಿದ್ದಾರೆ ಎಂಬುದಾಗಿ ದೃಢ ವಿಶ್ವಾಸದಿಂದ ಮುನ್ನಡೆದ. ಇವತ್ತು ನಾವು ಅದೇ ವಿಶ್ವಾಸದಲ್ಲಿ ಹೇಳೋಣ, ನನಗೊಬ್ಬ ರಕ್ಷಕ ಇದ್ದಾರೆ, ನನ್ನನ್ನು ಕಾಯುವ ರಕ್ಷಕ, ನನ್ನನ್ನು ಕಾಪಾಡುವ ರಕ್ಷಕ, ನನ್ನ ಪರವಾಗಿ ಹೋರಾಡುವ ರಕ್ಷಕ, ನನ್ನನ್ನು ಸಂತೈಸುವ ರಕ್ಷಕ, ನನ್ನನ್ನು ಆಶೀರ್ವದಿಸುವ ರಕ್ಷಕ. ರಕ್ಷಕ ಅಂದರೆ ಎಲ್ಲವುಗಳಿಂದ ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ. ಪುಡಿ ಪುಡಿ ಮಾಡಿದೆ ನಾನವರನ್ನು ಗಾಳಿಗೆ ತೂರುವ ಧೂಳಿನಂತೆ, ಎತ್ತೆಸೆದು ಬಿಟ್ಟೆ ನಾನವರನ್ನು ಮೋರಿಯ ಕೆಸರಿನಂತೆ. ಜನರ ಒಳ ಕಲಹದಿಂದೆನ್ನ ನೀ ತಪ್ಪಿಸಿದೆ, ನನ್ನನ್ನು ಉಳಿಸಿ ಜನಾಂಗಗಳಿಗೆ ಜನಪನಾಗಿಸಿದೆ. ನಾನರಿಯದ ಜನರೂ ನನಗಧೀನರನ್ನಾಗಿಸಿದೆ. ದೇಶಾಂತರದವರು ಮುದುರಿಕೊಂಡರು ನನ್ನ ಮುಂದೆ, ವಿಧೇಯರಾದರನೆಗೆ ನನ್ನ ಸುದ್ದಿ ಕೇಳಿದ ಮಾತ್ರಕ್ಕೆ. ಶತ್ರುಗಳನ್ನು ಕೆಸರಿನಂತೆ ಎರಚಿಬಿಟ್ಟೆ. ನನ್ನ ಹೆಸರು ನನಗೆ ಗೊತ್ತಿಲ್ಲದೆ ಇರುವವರು ಸಹ ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ನನಗೆ ಅಧೀನರಾದರು. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ವಚನ 1 ಮೇಲ್ಪಟ್ಟು ದೇವರ ವಾಕ್ಯ ನುಡಿತೆ, ನೀವು ನನ್ನ ವಾಕ್ಯವನ್ನು ಕೇಳಿ ನನ್ನ ವಾಕ್ಯದಂತೆ ನೀವು ಜೀವಿಸಿದ್ದೆ ಆದರೆ ಜಗದ ಎಲ್ಲ ಜನಾಂಗಗಳು ನಿಮ್ಮನ್ನು ನೋಡಿ ಭಯಪಡುವರು, ಅವರ ಮುಂದೆ ನಾನು ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುತ್ತೇನೆ ಎಂಬುದಾಗಿ. ಆಮೇನ್. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಬೆಟ್ಟ ಗುಡ್ಡಗಳ ಮೇಲೆ ಓಡಾಡುವ ಜಿಂಕೆಯ ಕಾಲುಗಳಂತೆ ನಮ್ಮ ಒಂದೊಂದು ಕಾಲುಗಳನ್ನು ಪವಿತ್ರಾತ್ಮರ ಶಕ್ತಿಯಿಂದ ಬಲಪಡಿಸಿರಿ. ಸುವಾರ್ತೆಯನ್ನು ಹೊತ್ತು ತರುವ ಪಾದಗಳು, ಶುಭ ಸಂದೇಶವನ್ನು ಬೆಟ್ಟ ಗುಡ್ಡಗಳ ಮೇಲೆ ಸಾರುವ ಶುಭ ಸಂದೇಶಕನ ಪಾದಗಳು ಸುಂದರವಾದ ಪಾದಗಳು ಎಂದು ನುಡಿದ ರೀತಿಯಲ್ಲಿ ಅಂದು
ಆಶೇರನ ಕುಲಕ್ಕೆ ನಿನ್ನ ಪಾದಗಳು ಪವಿತ್ರಾತ್ಮರ ಎಣ್ಣೆಯಿಂದ ತೋಯಿಸಲ್ಪಟ್ಟಿರುವುವು ಎಂದು ಆಶೀರ್ವಾದ ಮಾಡಿದ ಒಂದು ಅಭಿಷೇಕ ನಮ್ಮ ಕಾಲುಗಳು ಬಲಗೊಳ್ಳಲಿ. ಯಾರೆಲ್ಲ ಕಾಲಿನ ನೋವಿನಿಂದ, ಬಲಹೀನತೆಯಿಂದ, ವೀಕ್ನೆಸ್ಸಿಂದ ನರಳುತ್ತಿದ್ದಾರೋ, ಎಲಿಯನಲ್ಲಿ ಕಾರ್ಯ ಮಾಡಿದ ಸೂಪರ್ ನ್ಯಾಚುರಲ್ ಸ್ಟ್ರೆಂತ್, ಅಸಾಧಾರಣವಾದ ಶಕ್ತಿ, ಸ್ವರ್ಗದ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುವರು. ಆಗ ಬಲಹೀನವಾದ ನೀವು ಬಲಶಾಲಿಯಾಗಿ ಮಾರ್ಪಾಡಾಗುವಿರಿ. ಓ ಪರಿಶುದ್ಧಾತ್ಮರ ಶಕ್ತಿ ಬಲಹೀನವಾದ ಒಂದೊಂದು ಶರೀರವನ್ನು, ಒಂದೊಂದು ಕಾಲುಗಳನ್ನು ಯೇಸು ನಾಮದಲ್ಲಿ ಪವಿತ್ರಾತ್ಮರ ಶಕ್ತಿಯಲ್ಲಿ ಅವು ಬಲಗೊಳ್ಳಲಿ. ಎಲಿಯನ ಕಾಲುಗಳಂತೆ ಅವರ ಕಾಲುಗಳು ಚುರುಕಾಗಲಿ. ಯೇಸುವೆ ಸಮಯದಲ್ಲಿ ಶತ್ರುಗಳನ್ನು ಜಯಿಸಲು ಬೇಕಾದ ಧೀರತೆಯನ್ನು, ಸ್ಥಿರತೆಯನ್ನು, ನಮ್ಮ ನಡುಕಟ್ಟು ಶೌರ್ಯದಿಂದ ನಮ್ಮನ್ನು ಅಭಿಷೇಕ ಮಾಡಿರಿ. ಪವಿತ್ರಾತ್ಮರ ಸಕಲ ಶಸ್ತ್ರಾಸ್ತ್ರಗಳಿಂದ ನಮ್ಮನ್ನು ಅಭಿಷೇಕ ಮಾಡಿರಿ. ದಾವೀದರಸನು ನುಡಿದ ರೀತಿಯಲ್ಲಿ ಯುದ್ಧ ವಿದ್ಯೆಯನ್ನು ದೇವರು ನನಗೆ ಕಲಿಸಿಕೊಟ್ಟಿದ್ದಾರೆ. ಹೌದು ಯೇಸುವೆ, ಈ ಲೋಕದಲ್ಲಿ ಸೈತಾನನ ವಿರುದ್ಧ, ಶೋಧನೆಗಳ ವಿರುದ್ಧ ಹೋರಾಡಲು ನಮಗೆ ಬೇಕಾದ ಸುಜ್ಞಾನವನ್ನು ಅನುಗ್ರಹಿಸಿರಿ. ದಾವೀದನು ಹೇಗೆ ಯುದ್ಧ ವಿದ್ಯೆಯನ್ನು ಕಲಿತು ಗೋಲಿಯಾತನನ್ನು ಸದೆಬಡಿದು ಇಸ್ರಾಯೇಲ್ ಮಕ್ಕಳನ್ನು ಕಾಪಾಡಿದನು, ಅದೇ ಒಂದು ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಏಳು, ಪ್ರಕಾಶಿಸು, ನಿನಗೆ ದೇವರ ಬೆಳಕು ಬಂದಿದೆ. ಜನಾಂಗಗಳನ್ನು ಕತ್ತಲು ಕಾರ್ಗತ್ತಲು ಆವರಿಸಿಕೊಂಡರು, ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ಮಹಿಮೆಯ ತೇಜಸ್ಸು. ಸರ್ವೇಶ್ವರನ ಮಹಿಮೆಯ ಪಾತ್ರೆಗಳಾಗಿ, ಮಹಿಮೆಯ ಸಾಧನಗಳಾಗಿ ನಾವು ಉಪಯೋಗಿಸಲ್ಪಡುವಂತೆ ನಮ್ಮೊಬ್ಬೊಬ್ಬರನ್ನು ಪವಿತ್ರಾತ್ಮರೇ ಆಶೀರ್ವದಿಸಿ ಅಭಿಷೇಕಿಸಿ ದೇವರ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಮುನ್ನಡೆಸಿರಿ. ನಮಗೊಬ್ಬ ರಕ್ಷಕನಿದ್ದಾನೆ, ಆತನೇ ಯೇಸು. ಆಕಾಶದ ಕೆಳಗೆ ಭೂಮಿಯ ಮೇಲೆ ನಮ್ಮನ್ನು ರಕ್ಷಿಸುವ ಏಕೈಕ ನಾಮ ಶ್ರೀ ಯೇಸು ನಾಮ. ನನ್ನ ಯೇಸು ನನ್ನ ರಕ್ಷಕ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಸೂಪರ್ ನ್ಯಾಚುರಲ್ ಸ್ಟ್ರೆಂತ್ ವಿಶ್ವಾಸ ಮಾಡಿ. ಎಲಿಯನ ಕಾಲುಗಳನ್ನು ಬಲಪಡಿಸಿದ ಅದೇ ಶಕ್ತಿ ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬರುವಾಗ ನಾವು ಬಲಶಾಲಿಗಳಾಗಿ ಮಾರ್ಪಾಡಾಗಿದ್ದೇವೆ. ಆಮೇನ್ ಎಂದು ಟೈಪ್ ಮಾಡೋಣ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ತಪ್ಪದೆ ಶೇರ್ ಮಾಡಿ.